ಸರ್ ನಮಸ್ಕಾರ ಸರ್. ನಾನು ಕಿರಣ್ ಕುಮಾರ್ ಅಂತ. ಏನ್ ಮಾಡ್ತೀರಾ? ಸರ್ ನಾನು ಆಕ್ಚುಲಿ ಬೇಸಿಕಲಿ ಸಿವಿಲ್ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ ಕೇಳಲೇಬೇಕು, ಲಂಚ ಇದೆಯಾ ಇಲ್ಲಿ? ಲಂಚ ಇಲ್ದಲ್ಲ ಯಾವ ಗೌರ್ಮೆಂಟ್ ಕೆಲಸನೂ ಇಲ್ಲ ನಮಗೆ ಗೊತ್ತಿರೋ ಪ್ರಕಾರ. ಯಾವ್ದು ಕ್ವಾಲಿಟಿಯಾಗಿ ಯಾವ್ದು ಕೆಲಸ ನಾವು ನೋಡೇ ಇಲ್ಲ ನಾವು. ಅದಕ್ಕೆ ನಾವು ಕಾಂಟ್ರಾಕ್ಟರ್ ಆದ್ರೂ ಯಾವ್ದೇ ಗೌರ್ಮೆಂಟ್ ಕೆಲಸ ನಾವು ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಆ ಕ್ವಾಲಿಟಿ ಅನ್ನೋದಕ್ಕೆ ಏನು ರೆಸ್ಪೆಕ್ಟ್ ಅನ್ನೋದು ಏನು ಇಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಈ ನಾನು ಸುಮಾರು ಕಡೆ ನೋಡ್ತಾ ಇರ್ತೀನಿ ಮತ್ತೆ ಓದ್ತಾ ಇರ್ತೀನಿ. ಬೆಂಗಳೂರಷ್ಟು ಕರಪ್ಟ್ ಇರ್ತಕ್ಕಂತ ಒಂದು ಜಾಗ ಎಲ್ಲೂ ಇಲ್ಲ ಅನ್ಸುತ್ತೆ. ಯಾವ್ದು ದುಡ್ಡು ಇಲ್ದಲೆ ಏನು ನಡೆಯಲ್ಲ. ಯಾವ್ದೇ ಆಫೀಸ್ಗೆ ಹೋದ್ರು ಯಾರು ಯೂನಿಫಾರ್ಮ್ ಹಾಕಿರಲ್ಲ, ಯಾರು ಒಂದು ನೇಮ್ ಬ್ಯಾಡ್ಜ್ ಹಾಕಿರಲ್ಲ, ಒಂದು ID ಕಾರ್ಡ್ ಇರೋದಿಲ್ಲ. ಯಾರು ಬ್ರೋಕರು, ಯಾರು ಕೆಲಸ ಮಾಡೋರು ಅಂತ ಗೊತ್ತೇ ಆಗೋದಿಲ್ಲ ಎಲ್ಲೂ ಯಾವ್ದೇ ನೀವು ಗೌರ್ಮೆಂಟ್ ಆಫೀಸ್ಗೆ ಹೋಗಿ. ಸೊ KR ಪುರಂ ಅಲ್ಲಿ ಸಿಚುವೇಶನ್ ಏನು ಡಿಫ್ರೆನ್ಸ್ ಏನಿಲ್ಲ. ಏನಿಲ್ಲರೋ ಮೇಜರ್ ಸಮಸ್ಯೆ ಏನು ಟ್ರಾಫಿಕ್ ಬಿಟ್ಟು? ಸರ್ ಇಲ್ಲಿರೋ ಮೇಜರ್ ಸಮಸ್ಯೆನೇ ಟ್ರಾಫಿಕ್ ಇಂದಾನೇ ಶುರುವಾಗೋದು ಸರ್. ಈಗ ಟ್ರಾಫಿಕ್ ಅಂದ್ರೆ ರೋಡ್ ಅಲ್ಲಿ ಸಂತೆ ಇದೆಯೋ ಅಥವಾ ಸಂತೆಯಲ್ಲಿ ರೋಡ್ ಇದೆಯೋ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ಡೌಟ್ ಇದೆ ಸರ್. ಸೊ ನಮ್ ಪ್ರಕಾರ ನಾವು ಡೈಲಿ ಎಕ್ಸ್ಪೀರಿಯನ್ಸ್ ಮಾಡೋದೇನು ಅಂದ್ರೆ ಸಂತೆ ಅವರು ನಮ್ಗೆ ಸ್ವಲ್ಪ ರೋಡ್ ಬಿಟ್ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕಷ್ಟೇ ನಾವೀಗ.